ನಟ ದರ್ಶನ್ ಅವ್ರಿಗಂದ್ರೆ ಕೊಲೆ ಆರೋಪದಲ್ಲೇ ಒಳಗಡೆ ಹೋಗಿರ್ತಕ್ಕಂಥದ್ದು. ಆದ್ರೆ ಅಲ್ಲಿ ಒಳಗಡೆ ಹೋಗಿ ಅವ್ರಿಗೆ ಒಂದು ಪಶ್ಚಾತ್ತಾಪ ಕಾಡ್ತಾ ಇದೆ. ಆ ಥರ ಎಲ್ಲ ಒಂದಿಷ್ಟು ಮಾತುಗಳು ಕೇಳಿ ಬಂದಿದ್ವು. ಆದ್ರೆ ಈ ಫೋಟೋಗಳನ್ನ ನೋಡಿದ್ರೆ ಅಲ್ಲಿ ರೌಡಿ ಶೀಟರ್ ಜೊತೆಗೆ ಕೂತ್ಕೊಂಡು ಕೈಯಲ್ಲಿ ಮಗ್ ಹಿಡ್ಕೊಂಡು ಒಂದ್ ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ನೋಡಿದ್ರೆ ಅವ್ರಿಗೆ ಯಾವ ರೀತಿಯಾದಂಥ ಪಶ್ಚಾತ್ತಾಪ ಕಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ನೋಡಿ, ಯಾರಿಗೇ ಆಗಿರ್ಬೋದು ಆ, ದರ್ಶನ್ ಸರ್ ಅವ್ರಿಗೆ ಇವತ್ತಿರುವಂತಹ ಸ್ಥಾನ ಮಾನ ಗೌರವ, ಅವ್ರಿಗಿರುವಂಥ ಅಭಿಮಾನಿಗಳಾಗಿರ್ಬೋದು, ಅವರಿಗೆ ನಡೆಸುವಂಥ ಪ್ರಾರ್ಥನೆಗಳಾಗಿರ್ಬೋದು, ಅವರಿಗೆ ಇರುವಂಥ ಆಶೀರ್ವಾದಗಳಾಗಿರ್ಬೋದು, ಡೆಫಿನೆಟ್ಟಾಗಿ ಎಂಥ ಮನುಷ್ಯನಿಗಾದ್ರೂ ಪಶ್ಚಾತ್ತಾಪ ಇದ್ದೇ ಇರುತ್ತೆ. ಅದನ್ನು ಟಿ ವಿ ಮುಂದೆ ಬಂದು ಮಾಡಿದ್ರೆ ಅದು ಬೂಟಾಟಿಕೆ ಅನಿಸುತ್ತೆ ಅಲ್ವಾ? ಇವತ್ತು ನೀವು ಆ ಫೋಟೋ ಹಿಡ್ಕೊಂಡು ಅವ್ರಿಗೆ ಇಲ್ಲ ಅಂತ ಹೇಗೆ ಹೇಳ್ತೀರಾ? ಅದನ್ನು ತೆಗಿಯೋ ಹಿಂದೆ ಉದ್ದೇಶ ಏನಿದೆ? ಅವರು ಪಶ್ಚಾತ್ತಾಪ ಪಡ್ತಾ ಇರೋದನ್ನು ಯಾರೂ ಫೋಟೋ ತೆಗ್ದಿಲ್ವಲ್ಲ, ಅಥವಾ ಅವರಿಗೆ ಬೇಸರ ಆಗಿದ್ದು ಯಾಕೆಂತಂದರೆ ಅವ್ರ ಮನೆಯವ್ರು ಹೋಗ್ತಾ ಇದ್ದಾರೆ, ಮಕ್ಕಳು ಹೋಗ್ತಾ ಇದ್ದಾರೆ. ಸರ್, ಯಾವುದೇ ತಂದೆಗಾಗಿರ್ಬೋದು, ಏನು ಹೇಳಿ, ಇನ್ನೂ ಪುಟ್ಟ ಮಗು ಅದು ಸ್ಕೂಲಲ್ಲಿ ಹೋದಾಗ ಆ ಮಗು ಮನಸ್ಸಿನ ಮೇಲೆ ಏನೇನು ಪರಿಣಾಮ ಆಗ್ಬೋದು, ಅವ್ರ ಫ್ಯಾಮ್ಲಿ ಮೇಲೆ ಏನೇನು ಪರಿಣಾಮ ಆಗ್ಬೋದು, ಅದು ಕಾಡುತ್ತಲ್ವ ಒಂದು ತಂದೆಗೆ. ಸೊ ಒಂದು ತಂದೆಗೆ ಅದು ಕಾಡಬೇಕಾದ್ರೆ ಅವ್ರ ಮಗ ಅವ್ರನ್ನ ಬಂದು ಅಪ್ಪಾಜಿ ಅಂತ ಹೇಳಿ ಒಂದು ಆ ಬರೋ ಜಾಗದಲ್ಲಿ ಅವರು ಎಷ್ಟು ಪಶ್ಚಾತ್ತಾಪ ಪಡ್ಬೋದು ಅಲ್ವಾ? ಸೊ ನಾವು ನಿಂತ್ಕೊಂಡು ಜಡ್ಜ್ ಮಾಡುವಂತಹ ಮನಸ್ಥಿತಿಗೆ ಬರಬಾರ್ದು. ಎಲ್ಲರಿಗೂ ಕೂಡ ಇವಾಗ ಏನಂತಾರೆ, ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದ ದಾನ ಅಂದರೆ ಕ್ಷಮಾದಾನ. ಇದು ಆಗಿಲ್ಲ ಅಂತ ಯಾರೂ ಹೇಳ್ತಾ ಇಲ್ಲ. ಬಟ್ ಡೆಫಿನೆಟ್ಟಾಗಿ ಅದರ ಹಿಂದಿನ ಕಾರಣಗಳಾಗಿರ್ಬೋದು, ಕ್ಷಮೆ ಆಗಿರ್ಬೋದು, ಅದು ಅವ್ರಿಗೆ ಡೆಫಿನೆಟ್ಟಾಗಿ ಸಿಗಬೇಕು ಅಥವಾ ಸಿಗಬಹುದು ಅಂತ ನನ್ನ ಅಭಿಪ್ರಾಯ.